टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಮಹಾರಾಜರು ಕಟ್ಟಿದಂಥ ಊರನ್ನು ನೀವು 7 ವರ್ಷ ಮುಖ್ಯಮಂತ್ರಿ ಆದ್ರೂ ಕೂಡ ಅದಕ್ಕೊಂದು ಏನು ಸರಿಯಾದ ದುಃಖನೇ ತೋರಿಸಲಿಲ್ಲ. ನೀವು ಏನು ಕೆಲಸವನ್ನು ಮಾಡಿದ್ರಿ ಹೇಳಿ? ಫಿಲ್ಮ್ ಸಿಟಿ ಮಾಡ್ತೀವಿ ಇಮ್ಮೋವನಲ್ಲಿ ಅಂತೇಳಿ ಫಸ್ಟ್ ಟರ್ಮಲ್ಲೇ ಹೇಳಿದ್ರಿ, ಇಲ್ಲಿವರೆಗೂ ಮಾಡಿದ್ರ ಸರ್? ಇಲ್ಲೊಂದು ಟೂರಿಸಮ್ ಸರ್ಕ್ಯೂಟ್ ಮಾಡ್ತೀವಿ ಅಂತೇಳಿ ಹೇಳಿದ್ರಿ, ಮಾಡಿದ್ರ ಸರ್? ಇವತ್ತು ಮಂಡ್ಯ ಇರ್ಬೋದು, ಮೈಸೂರು ಇರ್ಬೋದು, ಚಾಮರಾಜನಗರ ಇರ್ಬೋದು, ಕೊಡಗು ಇರ್ಬೋದು, ಹಾಸನ ಇರ್ಬೋದು, ಈ ಹಳೆ ಮೈಸೂರು ಭಾಗದ ಈ ಟಿಪಿಕಲ್ ಹಳೆ ಮೈಸೂರು ಭಾಗ ಅಂತೇನಿದೆಯಲ್ಲ, ಇಲ್ಲಿ ನಿಮ್ಮ ಕೊಡುಗೆ ಏನಿದೆ ಸರ್ ಹೇಳಿ ಸರ್? ಏನೇನೂ ಇಲ್ಲ ನಿಮ್ಮದು ಕೊಡುಗೆ. ಮತ್ತು ಏನು ಅಂತ ನೀವು ಸಾಧನಾ ಸಮಾವೇಶ ಮಾಡ್ತೀರಿ? ಎಲ್ರಿಗೂ ಕೂಡ ನೀವು ಡೆತ್ ಸರ್ಟಿಫಿಕೇಟ್ ಮಾಡೋದಕ್ಕೆ ಜಾಸ್ತಿ ರೇಟ್ ಮಾಡಿದ್ದು, ನಿಮ್ಮ ಪಾಣಿ ಪಟ್ಟ ತೊಗೊಳೋದಕ್ಕೆ ಜಾಸ್ತಿ ರೇಟ್ ಮಾಡಿದ್ದು, ಬರ್ತ್ ಸರ್ಟಿಫಿಕೇಟಿಗೆ ದುಡ್ಡು ಜಾಸ್ತಿ ಮಾಡಿದ್ದು, ಹಾಲಿಂದ ದರವನ್ನು 9 ರೂಪಾಯಿ ಜಾಸ್ತಿ ಮಾಡಿದ್ದು, ಅಗತ್ಯ ಸೇವೆಗಳ ಬೆಲೆಯನ್ನು ಜಾಸ್ತಿ ಮಾಡಿದ್ದು, ಮುದ್ರಾಂಕ ಬೆಲೆಯನ್ನು ಜಾಸ್ತಿ ಮಾಡಿದ್ದು, ಮೈಸೂರು ಸಿಟಿಗೆ 5 ರೂಪಾಯಿನೂ ಕೊಡದಲೇ ಇರೋವಂಥದ್ದು, ಇದನ್ನು ನೀವು ಸಾಧನೆ ಅಂತ ಹೇಳ್ಕೊಳ್ತೀರಾ ಸರ್? ಸರ್, ಇಲ್ಲಿರುವಂಥ ಒಂದು ಕೆಲಸ, ಇವತ್ತು ಚಾಮುಂಡಿ ಬೆಟ್ಟದ ಅಭಿವೃದ್ಧಿಯಿಂದ ಹಿಡಿದು ಬೆಂಗಳೂರು ಮೈಸೂರು ಹೈವೇ ಇರ್ಬೋದು, ರಿಂಗ್ ರೋಡ್ ಇರ್ಬೋದು, ಸಾಫ್ಟ್ವೇರ್ ಟೆಕ್ನಾಲಜಿ ಪಾರ್ಕ್ ಆಫ್ ಇಂಡಿಯಾ ಇರ್ಬೋದು, ರೈಲ್ವೆ ಡಿಪಾರ್ಟ್ಮೆಂಟಲ್ಲಿ ಆಗಿರುವಂಥ ಬೆಳವಣಿಗೆ ಇರ್ಬೋದು, ಮೈಸೂರು ಜಿಲ್ಲೆಯ 11 ವಿಧಾನಸಭಾ ಕ್ಷೇತ್ರಗಳಿಗೂ ಅಮೃತ್ ಮತ್ತು ಜಲಜೀವನ್ ಮಿಷನಲ್ಲಿ ಸಾವಿರಾರು ಕೋಟಿ ರೂಪಾಯಿ ದುಡ್ಡನ್ನು ಕೊಟ್ಟು ಇವತ್ತು ಕುಡಿಯೋ ನೀರನ್ನು ಕೊಡ್ತಾ ಇರೋದು ಎಲ್ಲದೂ ಕೂಡ ಮೋದಿಯವರು ಕೊಡ್ತಾ ಇದ್ದಾರೆ. ನೀವು ಏನು ಅಂತ ಹೇಳ್ಕೊಳ್ತೀರಿ ಸರ್? ಯಾವ ಕೆಲಸನೂ ಇಲ್ಲ. ಇವ್ರ ಬಗ್ಗೆ ಉಡಾಫೆ ಮಾತಾಡೋದು, DK ಶಿವಕುಮಾರ್ ಅವ್ರನ್ನ ಹದ್ದು ಬಸ್ತಲ್ಲಿ ಇಡಬೇಕು, ಅದಕ್ಕೋಸ್ಕರ ಆ ಕಡೆ ಬೇರೆಯವ್ರನ್ನೆಲ್ಲ ರಾಜಣ್ಣ ಅವರನ್ನ, ಜಾರಕಿಹೊಳಿ ಅವ್ರನ್ನ ಎತ್ತು ಕಟ್ಟೋದು, ಹೇಳಿಕೆ ಕೊಡಿಸೋದು, ಇದು ಬಿಟ್ಟರೆ ನಿಮ್ಮ ಸಾಧನೆ ಏನಿದೆ ಸರ್ ಹೇಳಿ? ಯಾವ ಸಾಧನೆಯೂ ಇಲ್ಲ. ಮೈಸೂರಿನಲ್ಲಿ ಪ್ರತಿ ಕೆಲಸನೂ ಕೂಡ ನಮ್ಮ BJP ಸರ್ಕಾರ ಇರುವಂಥ ನಾವು ಮಾಡಿದ್ದು, ಇಲ್ಲಿಂದ ಕಸ ತೆಗೆಸೋ ಕೆಲಸನೂ ನಾವು ಮಾಡಿದ್ದು, ಕುಡಿಯೋ ನೀರು ಕೊಡೋವಂಥ ಕೆಲಸನೂ ನಾವು ಮಾಡಿರೋವಂಥದ್ದು. ನೀವು ಮಾಡಿದ್ದು ಏನು ಸರ್? ಒಂದು ಮೈಸೂರಿಗೆ ಒಂದು ಸುಸಜ್ಜಿತವಾದ ಬಸ್ ಸ್ಟ್ಯಾಂಡ್ ಕಟ್ಟೋಕ್ಕೂ ಆಗಿಲ್ಲ. ನೀವು 2.25 ವರ್ಷದಲ್ಲಿ ನೀವು ಭೂಮಿ ಪೂಜೆ ಮಾಡಿ ಬಿಲ್ಡಿಂಗ್ ಕಟ್ಟಿರೋಂಥದ್ದು ಒಂದಾದರೂ ಒಂದು ಯೋಜನೆ ಹೇಳಿ ಸರ್? ಯಾವುದಿಲ್ಲ. ಮತ್ತು ಏನಕ್ಕೆ ಅಂತ ನೀವು ಸಾಧನಾ ಸಮಾವೇಶ ಮಾಡ್ತಿದ್ರಿ?